ನಮ್ಮ ದೇಶದಲ್ಲಿ ಕಾನೂನಿನ ಆಡಳಿತ ಇದೆಯಾ ಅಥವಾ ಬಲಪಂಥೀಯ ಸಂಘಟನೆಗಳ ಅರಾಜಕತೆ ಇದೆಯಾ? ಇಲ್ಲಿ ಪೊಲೀಸರ ಕೆಲಸವನ್ನ ಬೀದಿಗಿಳಿದ ಗೂಂಡಾಗಳು ಯಾಕೆ ಮಾಡ್ತಾ ಇದ್ದಾರೆ? ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿ ನಡೆದಂತಹ ಒಂದು ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಹಾಗೆ ಮಾಡಿದೆ. ಹೋಟೆಲ್ನಲ್ಲಿ ಮ್ಯಾಗಿ ತಿನ್ನೋದಕ್ಕೆ ಹೋದಂತಹ ಜೋಡಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂತ ಹೇಳಿಕೊಳ್ಳುವವರ ಭಯಕ್ಕೆ ಹೆದರಿ ಎರಡನೇ ಮಹಡಿಯಿಂದ ಜಿಗಿಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ನಾವು ಯಾವ ಕಾಲದಲ್ಲಿದ್ದೀವಿ? ಇಂತಹ ಅನೈತಿಕ ಪೊಲೀಸ್ಗಿರಿಯನ್ನು ಪ್ರೋತ್ಸಾಹಿಸ್ತಾ ಇರೋದಾದ್ರೂ ಯಾರು? ಶಹಜಾನ್ಪುರದ ಪಿಜ್ಜಾ 99 ಅನ್ನುವಂಥ ಒಂದು ಹೋಟೆಲ್ಗೆ ವಿಶಾಲ್ ಅನ್ನುವಂಥ ಯುವಕ ತನ್ನ ಗೆಳತಿಯೊಂದಿಗೆ ಹೋಗಿದ್ದ. ಅಲ್ಲಿ ಅವರು ಮ್ಯಾಗಿ ಆರ್ಡರ್ ಮಾಡಿ ತಿಂತಾ ಇದ್ದಾಗ ಏಕಾಏಕಿ 7ರಿಂದ 8 ಜನರು ಒಳಗೆ ನುಗ್ತಾರೆ. ತಾವು ಹಿಂದೂ ಸಂಘಟನೆಯವರು ಅಂತ ಹೇಳ್ಕೊಂಡಂಥ ಈ ವ್ಯಕ್ತಿಗಳು ಆ ಜೋಡಿಯ ಬಳಿ ಹೋಗಿ ಆಧಾರ್ ಕಾರ್ಡ್ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಆಧಾರ್ ಕಾರ್ಡ್ ಕೇಳೋದಕ್ಕೆ ಇವ್ರು ಯಾರು? ಇವ್ರಿಗೆ ತನಿಖೆ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟವ್ರು ಯಾರು? ಅಷ್ಟಕ್ಕೆ ನಿಲ್ಲದ ಈ ಗುಂಪು ಆ ಯುವತಿ ಮತ್ತು ಆ ಯುವಕನೊಂದಿಗೆ ಅತ್ಯಂತ ಅಸಭ್ಯವಾಗಿ ವರ್ತಿಸಿ ಅವರು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಚಿಕ್ಕ ನಗರಗಳಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮ ಗೌರವ ಮತ್ತು ಚಾರಿತ್ರ್ಯದ ಮೇಲೆ ಆಗುವಂಥ ಇಂತಹ ದಾಳಿಗಳು ಆಮೇಲೆ ಭೀಕರ ಪರಿಣಾಮವನ್ನು ಬೀರ್ತವೆ. ಆ ಯುವತಿ ಎಷ್ಟು ಭಯಭೀತಗೊಂಡಿದ್ಲು ಅಂತ ಅಂದರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ 2ನೇ ಮಹಡಿಯ ಕಿಟಕಿಯಿಂದ ಕೆಳಗೆ ಜಿಗಿದಿದ್ದಾಳೆ. ಅವಳನ್ನು ಉಳಿಸ್ಕೊಳ್ಳಿಕ್ಕೆ ಹೋದಂತಹ ಆ ಯುವಕ ಕೂಡ ಕೆಳಗೆ ಬಿದ್ದಿದ್ದಾನೆ. ಇಬ್ಬರಿಗೂ ತೀವ್ರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಘಟನೆಯಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ ಇಂಥ ಸಂಘಟನೆಗಳು ಕೇವಲ ಧರ್ಮ ರಕ್ಷಣೆ ಹೆಸರಿನಲ್ಲಿ ಇಂಥ ಕೃತ್ಯವನ್ನು ಎಸಗೋದಿಲ್ಲ. ಇದ್ರ ಹಿಂದೆ ಬ್ಲ್ಯಾಕ್ ಮೇಲ್ ತಂತ್ರ ಮತ್ತು ವಸೂಲಿಯ ದಂಧೆ ಕೂಡ ಅಡಗಿದೆ ಅನ್ನುವಂಥ ಆರೋಪಗಳಿವೆ. ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡೋದಾಗಿ ಬೆದರಿಸಿ ಹಣ ಕೇಳೋದು ಈ ತಂಡಗಳ ಹವ್ಯಾಸ ಆಗಿಬಿಟ್ಟಿದೆ. ಬರೇಲಿ, ಗಾಜಿಯಾಬಾದ್ ಮುಂತಾದ ಕಡೆಗಳಲ್ಲಿಯೂ ಕೂಡ ಇಂಥ ಘಟನೆಗಳು ನಿರಂತರವಾಗಿ ನಡೀತಾ ಇವೆ. ಚರ್ಚ್ಗಳ ಮುಂದೆ ಹನುಮಾನ್ ಚಾಲಿಸ ಪಠಿಸೋದು, ಜನರಿಗೆ ಆಯುಧ ಹಂಚೋದು, ಇದೆಲ್ಲನೂ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಕಾನೂನು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳುವಂಥ ಸರ್ಕಾರದ ಕಾರ್ಯವೈಖರಿಗೆ ಈ ಘಟನೆಗಳು ಕನ್ನಡಿಯನ್ನು ಹಿಡಿತಾ ಇವೆ. ಪೊಲೀಸರು ಸಂಘಟನೆಯವರ ಹಾಗೆ ವರ್ತಿಸ್ತಾ ಇದ್ದಾರೆ ಅಥವಾ ಗೂಂಡಾ ಸಂಘಟನೆಯವರೇ ಪೊಲೀಸರ ಹಾಗೆ ವರ್ತಿಸ್ತಿದ್ದಾರೆ ಅನ್ನುವಂಥ ಒಂದು ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಇಂಥ ಗೂಂಡಾಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋ ಬದಲು ಅವರಿಗೆ ರಾಜಕೀಯ ಬೆಂಬಲ ಸಿಗ್ತಾ ಇರೋದು ವಿಪರ್ಯಾಸ. ಸರ್ಕಾರವನ್ನು ಪ್ರಶ್ನೆ ಮಾಡೋರ ವಿರುದ್ಧ ತಕ್ಷಣ ಮುಗಿಬೀಳುವಂಥ ಈ ಪೊಲೀಸರು ಇಂಥ ಬೀದಿ ಗುಂಡಾಗಳ ಮುಂದೆ ಯಾಕೆ ಕೈಕಟ್ಟಿ ನಿಂತ್ಕೋತಾರೆ? ಇದು ಕೇವಲ ಒಂದು ಜೋಡಿಯ ಮೇಲೆ ನಡೆದಂಥ ಹಲ್ಲೆ ಅಲ್ಲ, ಇದು ಭಾರತದ ಸಂವಿಧಾನ ನೀಡಿದಂಥ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯಾಗಿದೆ. ಇಬ್ಬರು ವಯಸ್ಕರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಈ ದೇಶದಲ್ಲಿ ಅಪರಾಧನ? ನಮ್ಮ ಸಂಸ್ಕೃತಿ ಅಂತ ಅಂದರೆ ಬೇರೆಯವ್ರ ಆಧಾರ್ ಕಾರ್ಡ್ ಚೆಕ್ ಮಾಡೋದಾ? ಧರ್ಮದ ಹೆಸರಿನಲ್ಲಿ ಹೆಣ್ಣು ಮಕ್ಕಳು ಕಿಟಕಿಯಿಂದ ಜಿಗಿಯೋ ಹಾಗೆ ಮಾಡುವವರು ಯಾವ ಧರ್ಮದ ರಕ್ಷಕರು ಇವರು? ಈ ಘಟನೆಯಲ್ಲಿ ಪ್ರವೇಶ ಸೋನು ಮತ್ತು ಹರ್ಷಿತ್ ಅನ್ನೋರ ಮೇಲೆ FIR ಆಗಿದೆ ನಿಜ. ಆದರೆ ಕೇವಲ ಬಂಧನ ಸಾಕಾಗೋದಿಲ್ಲ. ಇಂಥ ಸಂಘಟನೆಗಳ ಅಟ್ಟಹಾಸಕ್ಕೆ ತಕ್ಷಣವೇ ತಡೆ ಬೀಳಬೇಕು, ಅವ್ರ ಹೆಡೆಮುರಿ ಕಟ್ಟಬೇಕು. ಸಮಾಜವಾಗಿ ನಾವು ನಮ್ಮ ಮಕ್ಕಳಿಗೆ ನೀಡ್ತಾ ಇರುವಂಥ ಸಂಸ್ಕಾರ ಏನು ಅಂತ ಯೋಚನೆ ಮಾಡಬೇಕಾಗಿದೆ. ಆ ಕಿಟಕಿಯಿಂದ ಹಾರಿದಂಥ ಯುವತಿ ನಮ್ಮ ಮನೆ ಮಗಳಾಗಿದ್ದರೆ ನಮಗಿಷ್ಟೇ ಮೌನ ವಹಿಸೋದಕ್ಕೆ ಸಾಧ್ಯ ಇತ್ತಾ? ಉತ್ತರ ಪ್ರದೇಶದ ಆಡಳಿತವು ಕೇವಲ ಜಾಹೀರಾತುಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ತೋರಿಸದೆ ವಾಸ್ತವದಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಭಯ ಇಲ್ಲದೇನೆ ರಸ್ತೆಗಿಳಿಯುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇಲ್ಲ ಅಂತಂದರೆ ರಾಮರಾಜ್ಯ ಅನ್ನುವಂಥ ಮಾತು ಕೇವಲ ಒಂದು ಘೋಷಣೆಯಾಗಿ ಉಳಿದು ಗೂಂಡಾ ರಾಜ್ಯನೇ ನಿರ್ಮಾಣ ಆಗಲಿದೆ.